ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಬೆಳಗ್ಗೆ ಒಂದು ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. 26ನೇ ಕಂತಿನ ಹಣ ಜಮಾ ಕುರಿತು ಹಾಗೇನು 25ನೇ ಕಂತಿನ ಹಣ ಜಮಾ ಕುರಿತು ಗುಡ್ ನ್ಯೂಸ್ ಆದರೆ ಇದೆ. ನಿಮ್ಗೆ ಇದುವರೆಗೂ 25, 26ನೇ ಕಂತಿನ ಹಣ 4,000 ಹಣ ಬಂದಿಲ್ಲ ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 25, 26ನೇ ಕಂತಿನ ಹಣ 4,000 ಹಣ ಆದ್ರೆ ಈ ಒಂದು ತಿಂಗಳಲ್ಲಿ ಜಮಾ ಆಗ್ತಿರುವಂತದ್ದು. ಸೊ ನಾವು ಅಬ್ಸರ್ವ್ ಮಾಡೋದಾದ್ರೆ ಫೆಬ್ರವರಿ ತಿಂಗಳಲ್ಲಿ ಬಂದ್ಬಿಟ್ಟು ಸೆಕೆಂಡ್ ವೀಕ್ ಅಲ್ಲಿ 25ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಅದಾದ್ಮೇಲೆ 25ನೇ ಕಂತಿನ ಹಣ ಒಂದು 10 ಡೇಸ್ ಒಳಗಡೆ ಒಂದು 80 to 90% ಆಫ್ ದಿ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಇನ್ನೊಂದು 5 ಡೇಸ್ 6 ಡೇಸ್ ಗ್ಯಾಪ್ ಇರುತ್ತೆ ಅಷ್ಟೇ. ಮತ್ತೆ 26ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡ್ತಾರೆ. ಸೊ ಯಾಕೆ ಈ ತಿಂಗಳಲ್ಲಿ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ರೆ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು. ನಾವು 2 ತಿಂಗಳ ಹಣ ಆದ್ರೆ ಬಿಡುಗಡೆ ಮಾಡಿದ್ದೇವೆ. 2 ತಿಂಗಳ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಂತವಾಗಿ ಜಮಾ ಮಾಡ್ತೀವಿ. ಫೆಬ್ರವರಿ ತಿಂಗಳಲ್ಲಿ 25, 26ನೇ ಕಂತಿನ ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಇದುವರೆಗೂ ಸಹ 25ನೇ ಕಂತಿನ ಹಣ ಆದ್ರೆ ಜಮಾ ಆಗಿಲ್ಲ. ಅಂಡ್ ಕೆಲವೊಬ್ಬರಿಗೆ 26ನೇ ಕಂತಿನ ಹಣ ಆದ್ರೆ ಜಮಾ ಆಗಿಲ್ಲ. ಮೊದಲಿಗೆ ನೋಡಿ, 25ನೇ ಕಂತಿನ ಹಣ ಯಾರಿಗಾದ್ರೆ ಜಮಾ ಆಗಿಲ್ವೋ ಅವ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ನೋಡಿ, 25ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಇದರ ಒಂದು ಪ್ರಕ್ರಿಯೆ ಬಂದ್ಬಿಟ್ಟು ಶುರುವಾಗಿ 20 ದಿನ ಆಗಿದ್ರು ಸಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ ಅಂತ ಅಂದ್ರೆ ರೀಸನ್ ಇಷ್ಟೇ. ನೋಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರ್ತಾರೆ. ಅದರಲ್ಲಿ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಂತವಾಗಿ ಜಮಾ ಮಾಡ್ತಾ ಹೋಗ್ತಾರೆ. ಅಂಡ್ ಪ್ರತಿ ಕಂತಿನ ಹಣ ಜಮಾ ಮಾಡೋದ್ರಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಆದ್ರೆ ಇದ್ದೋಗುತ್ತೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ಆದ್ರೆ ಪೆಂಡಿಂಗ್ ಇದೆ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂತ ಅಂದ್ರೆ, ಸೊ ನಿಮಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ನಿನ್ನೆಯಿಂದ 25ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಅಂಡ್ ಇವತ್ತು ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಯಾರಿಗಾದ್ರೆ 25ನೇ ಕಂತಿನ ಹಣ ಜಮಾ ಆಗಿರಲ್ವೋ ಅಂತಹವರ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಕ್ರೆಡಿಟ್ ಆಗ್ತಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಯಾರನ್ನು ಸಹ 25ನೇ ಕಂತಿನ ಹಣ ಬರೋದಿಲ್ವೇನೋ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಬರುತ್ತೆ. ನಿಮ್ಗೆ ಯಾವುದೇ ತರದ ಹಣ ಮೋಸ ಆದ್ರೆ ಆಗೋದಿಲ್ಲ, ಓಕೆನಾ? ಸೊ ಈಗ 26ನೇ ಕಂತಿನ ಹಣ ಕುರಿತು ಮಾತನಾಡ್ತೇನೆ. 25ನೇ ಕಂತಿನ ಹಣ ಜಮಾ ಆಯ್ತು, ಇನ್ನೇನು ಒಂದು 15 ದಿನ ಆಯ್ತು. ಅದಾದ್ಮೇಲೆ 26ನೇ ಕಂತಿನ ಹಣನು ಒಂದು 5 to 6 ಡೇಸ್ ಇಂದ ಜಮಾ ಆಗ್ತಾ ಬರ್ತಿದೆ. ಸೊ ನಿಮ್ಗೆ 25ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದ್ದು 26ನೇ ಕಂತಿನ ಹಣ ನಿಮ್ಗೆ ಇನ್ನೂ ಬಂದಿಲ್ಲ ಅಂತ ಅಂದ್ರೆ, ಸೊ ಒನ್ಸ್ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲೇನೆ. ಯಾಕಂತ ಅಂದ್ರೆ ನಿಮಗೆ ಮೆಸೇಜ್ ಬಂದ್ಬಿಡುತ್ತೆ 2,000 ಬಂದಿದ ತಕ್ಷಣ. ನೀವು ಬ್ಯಾಂಕ್ ಹೋಗಿ ಅಲ್ಲಿ ಚೆಕ್ ಮಾಡಿಸ್ಬೇಕು ಅನ್ನುವಂಥದ್ದು ಏನಿಲ್ಲ, ನಿಮಗೆ ಮೆಸೇಜ್ ಆದ್ರೆ ಬರುತ್ತೆ ಅಲ್ವಾ? ಸೊ ಹಾಗಾಗಿ 26ನೇ ಕಂತಿನ ಹಣ ನಿಮಗೆ ಬಂದಿಲ್ಲ. ಈ ತಿಂಗಳಲ್ಲಿ ಕೇವಲ 2,000 ಮಾತ್ರ ನಿಮಗೆ ಬಂದಿದೆ, ಇನ್ನೊಂದು 2,000 ಬಂದಿಲ್ಲ ಅಂತ ಅಂದ್ರೆ, ಸೊ ಇದರ ಒಂದು ಪ್ರೋಸೆಸ್ ತುಂಬಾ ಸ್ಪೀಡ್ ಆಗಿ ನಡೀತಿರೋದ್ರಿಂದ ನಿಮ್ಗೆ ಇವತ್ತಾದ್ರೂ ಬರ್ಬೋದು, ಈಗಲೇ ಆದ್ರೂ ಬರ್ಬೋದು. ಇನ್ನೊಂದು 3 to 4 ಡೇಸ್ ಒಳಗಡೆ 100% ಆಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 26ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಅಂಡ್ ಇವತ್ತಿರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಇವತ್ತು ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ, ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ನಿನ್ನೆ ಈ ಒಂದು ಪ್ರೋಸೆಸ್ ಸ್ಪೀಡ್ ಅಪ್ ಆಯ್ತು. ನಿನ್ನೆ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಕ್ರೆಡಿಟ್ ಆಯ್ತು. ಸೊ ಅದೇ ರೀತಿಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇವತ್ತು ಸಹ ಹಣ ಕ್ರೆಡಿಟ್ ಆಗುತ್ತೆ. ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕು. ಅಂಡ್ 25ನೇ ಕಂತಿನ ಹಣ ನಿಮಗೆ ಬಂದಿಲ್ಲ, 26ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಆದಷ್ಟು ಇದೇ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಒಟ್ಟಿಗೆ 4,000 ಹಾಕೋದಕ್ಕೆ ಆದ್ರೆ ಟ್ರೈ ಮಾಡ್ತಾರೆ. ನಿಮ್ಗೆ ಮುಂದಿನ ತಿಂಗಳಲ್ಲಿ ಬರುತ್ತೇನೋ, ಇಲ್ಲ ಅಂತಂದ್ರೆ ಪೆಂಡಿಂಗ್ ಇದ್ದೋಗುತ್ತೇನೋ, ಈ ರೀತಿ ಯಾರು ಯೋಚನೆ ಮಾಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 25, 26ನೇ ಕಂತಿನ ಹಣ ಯಾರಿಗಾದ್ರೆ ಪೆಂಡಿಂಗ್ ಇದೆಯೋ ಪೆಂಡಿಂಗ್ ಹಣ ಬಿಡುಗಡೆ ಆಗಿದೆ. ಅಂಡ್ ಇವತ್ತು ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಆದ ಕ್ರೆಡಿಟ್ ಆಗುತ್ತೆ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ, ನಿನ್ನೆ ಎಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್.